ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ಲಿ ಪಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜರ ಅಧಿಕಾರದ 23ನೇ ಮಂಗಲ ಕಲಶಿದೆ. ಲೋಕ ಶಾಶ್ವತ ಏಕದೇಶ ಸಕಲ ವ್ಯಕ್ತೋ ವಿವಿಕ್ತಾತ್ಮನಃ ಚಿಲ್ಲೋಕಂ ಸ್ವಯಮೇವ ಕೇವಲಮಯಂ ಯಲ್ಲೋಕಯತ್ಯೇಕಃ ಲೋಕೋಯಂ ನ ತವಾಪರಸ್ತದಪರಸ್ತಸ್ಯಾಸ್ತಿ ತದ್ಧಿ ಕುತೋ ನಿಶ್ಶಂಕ ಸತತಂ ಸ್ವಯಂ ಸಸಹಜಂ ಜ್ಞಾನಂ ಸದಾ ವಿಂದತಿ. ಯಾವ ಪರ್ಯಾಯ ರೂಪವಿರುವಂಥ ಇಹಲೋಕ ಪರಲೋಕ ಅರ್ಥಾತ್ ವರ್ತಮಾನದ ಪರ್ಯಾಯ ಮತ್ತು ಭವಿಷ್ಯ ಪರ್ಯಾಯಗಳ ಜೀವನ ರೂಪ ಸ್ವರೂಪ ಅಲ್ಲ ಅಂಥೇಳಿ ಹೇಳಿದ ನಂತರ ಯಾಕೆ ಅನ್ನುವುದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಸ್ಥಿ ರೂಪವಿರುವಂಥ ಯಾವ ಚೈತನ್ಯ ಲೋಕವಿದೆ ಅದು ನಿರ್ವಿಕಲ್ಪವಿದೆ. ಯಾವುದು ಅಸ್ಥಿ ರೂಪ ಅರ್ಥಾತ್ ಯಾವಾಗಲೂ ಇರುವಂಥದ್ದು ಚೈತನ್ಯ ಲೋಕ ಇದೆ ಅಲ್ಲ, ಅದ ನಿರ್ವಿಕಲ್ಪ ಇದೆ. ನಿರ್ವಿಕಲ್ಪದ ಅರ್ಥ ಬಹಳಷ್ಟು ನಿನ್ನೆ ಸ್ಪಷ್ಟಪಡಿಸಿದ್ದು ಇದೆ. ನಿರ್ವಿಕಲ್ಪ ಅರ್ಥಾತ್ ಬದಲಾಗುವಂಥದ್ದು ಅಲ್ಲ. ನಿರ್ವಿಕಲ್ಪ ಅರ್ಥಾತ್ ಬೇರೆ ಬೇರೆ ಇಲ್ಲ. ಯಾವುದು ಬೇರೆ ಬೇರೆ ಇದೆಯೋ ಅದು ನಾಸ್ತಿ ರೂಪ ಇದೆ. ಯಾವುದು ಅಖಂಡ ಏಕರೂಪ ಅರ್ಥಾತ್ ಇಲ್ಲಿ ಸೂತ್ರ ಗ್ರಂಥದ ಅನುಸಾರ ಉತ್ಪಾದವೇ ದ್ರವ್ಯಯುಕ್ತಂ ಸದ್ರವ್ಯ ಲಕ್ಷಣಂ ಈ ಪ್ರಕಾರ 29 ಮತ್ತು 30ನೇ ಯಾವ ಸೂತ್ರ ಇದಾವೆ ಆ ಸೂತ್ರಗಳದ್ದ ಇಲ್ಲಿ ಯಾವ ತಾತ್ಪರ್ಯ ಹೊರಡುತ್ತಿದೆ ಅಂತಂದ್ರೆ ದ್ರವ್ಯ ಉತ್ಪಾದ ವ್ಯಯ ಧ್ರುವದಿಂದ ಯುಕ್ತ ಇದೆ ಮತ್ತು ಅದು ದ್ರವ್ಯ ಯಾವಾಗಲೂ ಇರುವಂಥದ್ದು ಇದೆ. ಆದರೆ ಹೀಗೆ ಇರುವುದರೊಳಗೂ ಕೂಡ ಉತ್ಪಾದ ವ್ಯಯ ಏನಿದೆ ಅದು ವಿಕಲ್ಪಾತ್ಮಕ ಇದ್ದ ಕಾರಣ ಯಾವುದು ವಿಕಲ್ಪಾತ್ಮಕ ಇದೆಯೋ ಅದನ್ನು ಸತ್ಯದೊಳಗೆ ಸ್ವೀಕಾರ ಮಾಡಿದ್ದನ್ನು ನಾಸ್ತಿದೊಳಗೆ ಹಾಕಿದ್ದಾರೆ. ಪ್ರಯೋಜನವಶಾತ್ ಕಥನದೊಳಗ ಪ್ರಯೋಜನದ ಎಲ್ಲಿ ಸಾಧನೆ ಇರ್ತಿದೆಯೋ ಅಲ್ಲಿ ಆ ಪ್ರಕಾರದ ಕಥನ ಅನಿವಾರ್ಯ ಇದೆ. ವಸ್ತುವಿನೊಳಗೆ ಅರ್ಥಾತ್ ದ್ರವ್ಯದೊಳಗ ಉತ್ಪಾದನೂ ಇದೆ, ವ್ಯಯನೂ ಇದೆ, ಧ್ರುವನೂ ಇದೆ. ಆ ಮೂರರಿಂದ ಕೂಡಿದ್ದ ಯಾವುದಿದೆಯೋ ಅದುವೇ ಸತ್ತಾರೂಪದಿಂದ ಯಾವಾಗಲೂ ಇರುವಂಥದ್ದು ಇದೆ. ಆದ್ರೂ ಕೂಡ ಆ ಮೂರರೊಳಗ ಒಂದೇನಿದೆ ಅದು ನಿಜವಾಗಿ ಯಾವಾಗಲೂ ಇರುವಂಥದ್ದು ಇದೆ. ಉತ್ಪಾದನೂ ಯಾವಾಗಲೂ ಇರುವಂಥದ್ದು ಇದೆ, ವ್ಯಯನೂ ಯಾವಾಗಲೂ ಇರುವಂಥದ್ದು ಇದೆ. ಇದೇನಿಲ್ರಿ, ವ್ಯಯರಹಿತ ದ್ರವ್ಯ ಇರುವುದಿಲ್ಲ, ಉತ್ಪಾದರಹಿತ ದ್ರವ್ಯ ಇರುವುದಿಲ್ಲ. ದ್ರವ್ಯ ಇದೆ ಅಂದ ಮೇಲೆ ಅದು ಉತ್ಪಾದ ವ್ಯಯದಿಂದ ಕೂಡಿನ ಧ್ರುವ ಇದೆ. ಹೀಗಿರುವೆಳೆಗಳಿಗೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಯಾವುದು ಪರ್ಯಾಯದ ರೂಪ ಇದೆಯೋ, ವಿಕಲ್ಪ ರೂಪ ಇದೆಯೋ, ಭೇದ ರೂಪ ಭಿನ್ನ ರೂಪ ಅರೇ ಭೇದ ರೂಪ ಉತ್ಪಾದ ಸದೈವ ಏಕ ಪ್ರಕಾರದ್ದು ಇಲ್ಲ. ಉತ್ಪಾದ ಯಾವಾಗಲೂ ಇದೆ ಆದರೆ ಏಕ ಪ್ರಕಾರದ್ದು ಇಲ್ಲ. ವ್ಯಯ ಯಾವಾಗಲೂ ಇದೆ ಆದರೆ ಏಕ ಪ್ರಕಾರದ್ದು ಇಲ್ಲ.
ಮೂರೂ ಕೂಡಿದ್ದಕ್ಕೆ ಸತ್ ಅಂಥೇಳಿ ಯಾಕೆ ಹೇಳಿದ್ರು ಅಂತಂದ್ರ ಉತ್ಪಾದ ವ್ಯಯದ ಅಪೇಕ್ಷೆಯನ್ನಿಡುವುದಿಲ್ಲ, ಉತ್ಪಾದ ಧ್ರುವದ ಕಾರಣದಿಂದ ಇರುವುದಿಲ್ಲ. ವ್ಯಯ ಉತ್ಪಾದದ ಕಾರಣದಿಂದ ವ್ಯಯವಾಗುವುದಿಲ್ಲ. ವ್ಯಯಕ್ಕ ಧ್ರುವದ ಯಾವುದೇ ಪ್ರಕಾರ ಆಧಾರದ ಅವಶ್ಯಕತೆ ಇಲ್ಲ. ಹೀಗಿರುವುದರಿಂದ ಇವು ಮೂರರ ಸತ್ತಾ ಪರನಿರಪೇಕ್ಷಂತೂ ಇದಾವನ, ಒಂದೇ ದ್ರವ್ಯದೊಳಗ ಅಭೇದ ರೂಪದಿಂದ ಇದಾವೆ, ಪರನಿರಪೇಕ್ಷ ಇದಾವೆ. ಆದ್ರ ಅವು ಮೂರೂ ಯಾವ ಅಭೇದ ರೂಪದ ಸ್ವರೂಪ ಯಾವ ದ್ರವ್ಯದ ಇದೆಯೋ ಆ ದ್ರವ್ಯದೊಳಗೂ ಕೂಡ ಒಂದು ಇನ್ನೊಂದರಿಂದ ಪರಮನಿರಪೇಕ್ಷ ಅದ. ಇಲ್ಲಿ ನಿರ್ಜರೆಯ ಮೂಲಕ ಮೋಕ್ಷದ ಪ್ರಾಪ್ತಿ ಯಾವುದರಿಂದ ಆಗ್ತಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನ ಯಾವ ಮೋಕ್ಷದ ಪ್ರಾಪ್ತಿ ಮಾಡಿಸಿಕೊಡುವಂತ ನಿರ್ಜರೆ ಇದೆಯೋ ಆ ನಿರ್ಜರೆ ಯಾವುದರಿಂದ ಆಗ್ತಿದೆ? ಎರಡೂ ಒಂದೇ ಇದೆ ರೀ. ಯಾವುದು ಕೊನೆಗೆ ನಿನ್ನೆ ಹೇಳಿದ್ದಿತ್ತು, ಯಾವುದು ಮೋಕ್ಷದ ಕಾರಣ ಇದೆಯೋ ಅದುವೇ ಮೋಕ್ಷ ಮಾರ್ಗದ ಕಾರಣ ಇದೆ. ಮೋಕ್ಷದ ಕಾರಣ ಒಂದು ಬೇರೆ, ಮೋಕ್ಷ ಮಾರ್ಗದ ಕಾರಣ ಒಂದು ಬೇರೆ ಇಲ್ಲ. ಸ್ವರ್ಗದ ಕಾರಣ ಬೇರೆ ಇದೆ, ನರಕದ ಕಾರಣ ಬೇರೆ ಇದೆ. ಆದ್ರ ಬಂಧ ಸಾಪೇಕ್ಷ ವಿಚಾರ ಮಾಡಿದ್ರೆ ಮೋಕ್ಷದ ಕಾರಣದಿಂದ ಭಿನ್ನ ಅವೆಲ್ಲ ಒಂದೇ ಅದಾವ್ರಿ. ಆದ್ರೆ ನಮಗೆ ಇಲ್ಲಿ ಸ್ವರ್ಗ ನರಕ ಮೊದಲಾದವುಗಳ ಭೇದನೂ ಮಾಡುವುದಿಲ್ಲ, ಮತ್ತು ಯಾವ ಪರ್ಯಾಯ ವಿಶೇಷದ ಮಹತ್ವವನ್ನು ಮಾಡುವುದಿಲ್ಲ. ನಮಗೆ ಮೋಕ್ಷ ಮಾರ್ಗದೊಳಗೆ ಬರುವುದಿದೆ ಅಂದಮೇಲೆ ಇಲ್ಲಿ ನಿರ್ಜರೆಯ ಯಾವ ಸಾಧನ ಅಥವಾ ಸ್ವರೂಪ ಹೇಳಿದಾರೋ ಅದುವೇ ನಮಗೆ ಸಂವರದ ಸಲುವಾಗಿ ಅತ್ಯವಶ್ಯಕ ಇದೆ. ಹಾಗಾದ್ರೆ ನಾವೇನು ಮಾಡುವುದಿದೆ? ಸೂತ್ರ ಗ್ರಂಥದೊಳಗೆ ಹೇಳಿರುವ ಪ್ರಕಾರ ಸತ್ರೂಪ ಇರುವಂತಹ ದ್ರವ್ಯದ ಸ್ವೀಕಾರ ಮಾಡುವುದಿದೆ. ಯಾವುದರ ಸಲುವಾಗಿ? ಅರೆ ನನ್ನಲ್ಲೇ ಯಾವ ವಿಕಾರದ ಉತ್ಪತ್ತಿ ಆಗ್ತಾ ಇದೆಯಲ್ಲ, ನನ್ನಲ್ಲಿ ಅನಾದಿ ಕಾಲದಿಂದ ಯಾವ ವಿಕಾರದ ಉತ್ಪತ್ತಿ ಆಗ್ತಾ ಇದೆಯಲ್ಲ ಆ ವಿಕಾರದ ಆ ಸಮಯದ ಸತ್ ಇದೆ, ಆ ಸಮಯದ ಸತ್ ಸ್ವರೂಪ ಇದೆ. ಹೀಗಿರುವುದರೊಳಗ ನನಗೆ ವಿಕಾರ ಕರ್ಮದಿಂದ ಆಗುವುದಿಲ್ಲ, ನನಗೆ ವಿಕಾರ ಕಾಲಕ್ಷೇತ್ರ ಯಾವುದೇ ನಿಮಿತ್ತದಿಂದ ಆಗುವುದಿಲ್ಲ. ವಿಕಾರ ಸತ್ ಸ್ವರೂಪ ಇದೆ, ಆದ್ರ ಆ ವಿಕಾರ ವ್ಯಯ ಸ್ವರೂಪ ಕೂಡ ಇದೆ. ಹೌದೇನಿಲ್ರಿ? ಯಾವ ವಿಕಾರದ ಉತ್ಪಾದ ತಾನಾಗೇನ ಆಗಿದೆಯೋ ಆ ವಿಕಾರದ ನಾಶ ತಾನಾಗೇನ ಆಗ್ತಿದೆ, ಅದರ ಸ್ವರೂಪನ ಆಗಿದೆ. ಯಾವ ಪ್ರಕಾರ? ದೇಹದ ಪ್ರಾಪ್ತಿ ತಾನಾಗೇನ ಆಗಿದೆ. ಏನು ಈ ದೇಹ ಪ್ರಾಪ್ತ ಆಗಲಿ ಅಂಥೇಳಿ ನಾವೇನಾದರೂ ಬುದ್ಧಿಪೂರ್ವಕ ಮಾಡಿದ್ದೇವ್ರಿ? ಪ್ರಯತ್ನ ಮಾಡಿದ್ದೇವೆನ? ನಾನು ಮನುಷ್ಯ ಆಗ್ಬೇಕು, ನಾನು ಇಂಥ ಕುಲದೊಳಗೆ ಉತ್ಪನ್ನ ಆಗ್ಬೇಕು, ನಾನು ಇಂಥ ಮನೆತನದೊಳಗೆ ಉತ್ಪನ್ನ ಆಗ್ಬೇಕು, ಇಂಥ ತಾಯಿ ತಂದೆಯರ ನಿಮಿತ್ತದಿಂದ ಉತ್ಪನ್ನ ಆಗ್ಬೇಕು. ಯಾವಾಗ ನಾವು ಬುದ್ಧಿಪೂರ್ವಕ ಯಾವ ಭವದೊಳಗೆ ಕಾರ್ಯ ಇದಕ್ಕೆ ಅನುಕೂಲ ಮಾಡಿದ್ದಿರಬಹುದು? ಇಲ್ಲವೇ ಇಲ್ಲ. ಆದ್ರೆ ದೇಹ ಬುದ್ಧಿ ಮಾಡಿರುವುದರಿಂದ ಅದರೊಳಗೆ ಯಾವ್ಯಾವ ಪ್ರಕಾರ ವಿವಿಧತೆ ವಿಚಿತ್ರತೆ ಇದೆಯೋ ಅದಕ್ಕೆ ಅನುಗುಣವಾಗಿ ದೇಹದ ರಚನೆ, ಸಂಯೋಗ, ಕುಲ, ಜನನೀ ಜನಕರ ಪ್ರಾಪ್ತಿ ಇದೆಲ್ಲ ಸ್ವಯಮೇವ ಆಗಿದೆ. ಹೌದೇನಲ್ರಿ? ಸರಿ. ಅದೇ ಪ್ರಕಾರ ಇಲ್ಲಿ ವಿಕಾರದ ಉತ್ಪತ್ತಿ ಆಗುವ ಸಲುವಾಗಿ ಏನೂ ಮಾಡಿಲ್ಲ ಅಂದ ಮೇಲೆ ವಿಕಾರದ ನಾಶ ಆಗುವ ಸಲುವಾಗಿ ಕೂಡ ಏನೂ ಮಾಡೋದು ಅವಶ್ಯಕ ಇಲ್ಲ. ಇಲ್ಲ ಅನ್ನೋದು ಒಂದು ವಿಭಾಗದೊಳಗೆ 100ಕ್ಕೂ 100 ಸತ್ಯ ಇದ್ದರನು ವಿಕಾರದ ವ್ಯಯ ಆಗುವ ಸಲುವಾಗಿ
ವಿಕಾರದ ಉತ್ಪತ್ತಿ ಆಗದೇ ಇರುವಂಥ ಕಾರ್ಯ ಮಾಡಬೇಕಾಗಿದೆ. ಆಗಿ ಉತ್ಪನ್ನವಾಗಿರುವಂತಹ ವಿಕಾರದ ವ್ಯಯ ಮಾಡುವ ಸಲುವಾಗಿ ಏನು ಮಾಡಬೇಕಾಗಿಲ್ಲ. ಅದರ ವಿಕಾರದ ಉತ್ಪತ್ತಿನೇ ಆಗದೆ ಇರುವಂತಹ ಕಾರ್ಯ ಜೀವ ಮಾಡಬೇಕಾಗಿದೆ. ಆ ಕಾರ್ಯ ಯಾವುದ ಅಂತಂದ್ರ, ಯಾವುದು ವಿಕಾರ ರೂಪ ಇದೆ, ನಾನಾ ಪ್ರಕಾರ ಇದೆ, ಉತ್ಪಾದ ನಾಶ ರೂಪದ್ದು ಇದೆ, ಇದ್ದುಕೊಂಡು ಇಲ್ಲಾಗುವಂಥದ್ದು ಇದೆ, ಅದರೊಳಗ ನನ್ನತನವನ್ನ ಸಂಪೂರ್ಣ ರೂಪದಿಂದ ಬಿಟ್ಟುಕೊಡೋದಿದೆ. ಯಾವ ಆಧಾರದ ಮೇರೆಗೆ? ಅದು ಜೀವದ ಸ್ವರೂಪ ಅಲ್ಲ. ಹಾಗಾದ್ರೆ ಸದ್ರವ್ಯ ಲಕ್ಷಣಂ ಅಂಥೇಳಿ ಹೇಳಿರುವ ವೇಳೆದೊಳಗ ಉತ್ಪಾದನೂ ಸತ್ತು ಇದೆ, ವ್ಯಯನೂ ಸತ್ತು ಇದೆ, ಧ್ರುವನೂ ಸತ್ತು ಇದೆ ಅಂಥೇಳಿ ಹೇಳಿದ್ದಾರೆ. ಮತ್ತಿಲ್ಲಿ ಇದು ಜೀವದ ಸ್ವರೂಪ ಅಲ್ಲ ಅಂಥೇಳಿ ಯಾಕೆ ಹೇಳ್ತಾ ಇದ್ದಾರೆ? ಭೂಮಿಕಾ ಲಕ್ಷ್ಯದೊಳಗೆ ಬಂದಿರ್ಬೇಕ್ರಿ. ಅಲ್ಲಿ ಮೂರು ಸತ್ತು ಇದೆ, ಮೂರರಿಂದ ಕೂಡಿದ್ದ ಯಾವುದಿದೆ ಅದುವೇ ದ್ರವ್ಯ ಇದೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಉತ್ಪಾದ ವ್ಯಯರೂಪವಿರುವಂಥ ಇಹಲೋಕ ಪರಲೋಕಗಳ ಪರ್ಯಾಯ ರೂಪ ಇರುವುದರಿಂದ ಜೀವದ ಸ್ವರೂಪ ಅಲ್ಲ. ಹಾಗಾದರೆ ಇಲ್ಲಿ ಉತ್ಪಾದ ವ್ಯಯದ ಪ್ರಶ್ನೆ ಇದೆಯೋ ಅಥವಾ ಉತ್ಪಾದ ವ್ಯಯ ಆಗ್ತಾ ಇರುವಂಥ ಪರ್ಯಾಯದ ಪ್ರಶ್ನೆ ಇದೆ ರೀ? ಪರ್ಯಾಯದ ಪ್ರಶ್ನೆ ಇದೆ. ಉತ್ಪಾದ ವ್ಯಯದ ಅಭಾವ ಮಾಡೋ ಸಾಧ್ಯ ಇಲ್ಲ. ಯಾವುದು ಇದೆಯೋ ಅದರ ಅಭಾವ ಮಾಡೋ ಸಾಧ್ಯ ಇಲ್ಲ. ಅದರ ಪರ್ಯಾಯದ ದೃಷ್ಟಿಯನ್ನ ಸ್ವಯಂ ಪರ್ಯಾಯ ಬಿಡೋದಿದೆ. ಈಗ ಇಲ್ಲಿ ತಿಳ್ಕೊಳ್ಳೋದ, ಇಲ್ಲಿ ಬರ್ತಿದೆ ಉತ್ಪಾದ ವ್ಯಯರೇ. ಪರ್ಯಾಯದ ದೃಷ್ಟಿಯನ್ನ ಪರ್ಯಾಯ ಬಿಡೋದು ಅಂದ್ರೆ ಏನ? ತನ್ನನ್ನ ಪರ್ಯಾಯ ರೂಪದಿಂದ ಸ್ವೀಕಾರ, ಶ್ರದ್ಧೆ, ಅನುಭವ ಮಾಡದೇ ಇರೋದು. ಇದು ವ್ಯಯ ಐತ್ರಿ, ಐತೇನಿಲ್ರಿ? ಅನಾದಿ ಕಾಲದಿಂದೇನ ತನ್ನನ್ನ ಪರ್ಯಾಯ ರೂಪ ಅಂಥೇಳಿ ಪರ್ಯಾಯ ಸ್ವೀಕಾರ ಮಾಡಿತ್ತು. ಪರ್ಯಾಯ ರೂಪದ ಅನುಭವ ಪರ್ಯಾಯ ಮಾಡ್ತಾ ಇತ್ತು. ಅದರದ್ದು ವ್ಯಯ ಆಗ್ಲಿಕ್ಕೆ ಹೇಗಾಗೋದ? ಅದರ ವ್ಯಯ ಹೇಗಾಗೋದ? ಅದರ ವ್ಯಯ ಹೀಗಾಗೋದ, ಆ ಪರ್ಯಾಯ ಎಲ್ಲಿ ಇಲ್ಲವೋ ಅದರ ಮೇಲೆ ದೃಷ್ಟಿ ಹಾಕೋದ್ರಿ. ಪರ್ಯಾಯ ಎಲ್ಲಿ ಇಲ್ಲ? ದ್ರವ್ಯದೊಳಗೆ ಪರ್ಯಾಯ ಇದೇನಿಲ್ರಿ? ದ್ರವ್ಯದೊಳಗೆ ಪರ್ಯಾಯ ಇದೇನಿಲ್ರಿ? ಇದೆ. ಪರ್ಯಾಯ ಎಲ್ಲಿಲ್ಲ? ಪರ್ಯಾಯ ಧ್ರುವದೊಳಗೆ ಇಲ್ಲ. ಧ್ರುವ ಅಂದ್ರೆ ದ್ರವ್ಯ ಅಲ್ರಿ, ಧ್ರುವ ಅಂದ್ರೆ ದ್ರವ್ಯ ಅಲ್ಲ. ಯಾಕೆ ಅಂತಂದ್ರ ಧ್ರುವ ಇದು ದ್ರವ್ಯದ ಅಂಶ ಇದೆ. ಧ್ರುವ ಇದು ದ್ರವ್ಯದ ಅಂಶ ಇದೆ. ಆ ಧ್ರುವವನ್ನು ಹೊರತುಪಡಿಸಿ ದ್ರವ್ಯದೊಳಗ ಇನ್ನೆರಡು ಅಂಶಗಳು ಇದಾವ್ರಿ. ಇರಲಿ, ಆದ್ರೆ ಮಾಡೋದೇನಿದೆ? ದೃಷ್ಟಿ ಧ್ರುವದ ಮೇಲೆ ಕೇಂದ್ರೀಕೃತ ಮಾಡೋದಿದೆ. ಎರಡೂ ಹೇಗದವು? ವಿರುದ್ಧದವ್ರಿ. ಯಾವ? ಧ್ರುವ ಮತ್ತು ಉತ್ಪಾದ ವ್ಯಯ. ಯಾವುದು ಉತ್ಪಾದ ರೂಪ ಇದೆಯೋ ಅದು ನಿಯಮದಿಂದ ವ್ಯಯ ಆಗ್ತಿದೆ ಮರು ಸಮಯದೊಳಗೆ. ಯಾವುದು ಉತ್ಪಾದ ರೂಪ ಇದೆಯೋ ಅದು ನಿಯಮದಿಂದ ವ್ಯಯ ಆಗ್ತಿದೆ. ಯಾವುದು ವ್ಯಯ ಆಗೋದಿದೆ ಅದುವೇ ಉತ್ಪಾದ ಆಗಿದೆ. ಆದರೆ ಯಾವುದ ಉತ್ಪಾದ ವ್ಯಯ ಆಗುವುದಿಲ್ಲವೋ ಅದು ಧ್ರುವ ಇದೆ. ಯಾವುದು ವ್ಯಯ ಆಗುವುದಿದೆಯೋ ಅದುವೇ ಉತ್ಪನ್ನ ಆಗಿದೆ ಅಂಥೇಳಿ ಹೇಳಿದ ನಂತರ ಯಾವುದರಲ್ಲಿ ಯಾವ ಬದಲಾವಣೆ ಇಲ್ಲವೇ ಇಲ್ಲವೋ ಅದು ಧ್ರುವ ಇದೆ. ಹಾಗಾದ್ರೆ ಯಾವುದು ವ್ಯಯ ಆಗುವುದಿದೆ, ಯಾವುದು ಉತ್ಪಾದ ಆಗಿದೆ? ನಿಯಮ ಸಾರದೊಳಗನೂ ಬರ್ತಿದೆ, ಗಾಥೆ ಪ್ರವಚನ ಸಾರದೊಳಗನೂ ಬರ್ತಿದೆ. ಯಾವುದು ವ್ಯಯರಹಿತ ಉತ್ಪಾದ ಇದೆಯೋ, ಯಾವುದು ಉತ್ಪಾದ ರಹಿತ ವ್ಯಯ ಇದೆಯೋ ಅದು ಜೀವದ ಸ್ವರೂಪ ಇದೆ. ಇನ್ನೊಂದ್ಸಲ, ಯಾವುದು ವ್ಯಯರಹಿತ ಉತ್ಪಾದ ಇದೆಯೋ ಅದು ಜೀವದ ಸ್ವರೂಪ ಇದೆ. ಯಾವುದು ಉತ್ಪಾದ ರಹಿತ ವ್ಯಯ ಇದೆಯೋ ಅದು ಜೀವದ ಸ್ವರೂಪ ಇದೆ. ಇಲ್ಲಿ ಬಂತು ಉತ್ಪಾದ ವ್ಯಯ ದ್ರವ್ಯಯುಕ್ತ ಸತ್. ಯಾವುದು
ವ್ಯಯರಹಿತ ಯಾವುದು ಉತ್ಪಾದ ಇದೆ? ಧ್ರುವದ ಸನ್ಮುಖ ಆದ ನಂತರ ಶುದ್ಧತೆ ಏನು ಉತ್ಪನ್ನ ಆಗಿದೆ ಅದರ ವ್ಯಯ ಆಗೋದಿಲ್ಲ. ತಿಳಿತೇನ್ರಿ? ಧ್ರುವದ ಸನ್ಮುಖ ಆದ ನಂತರ ಯಾವುದು ಧ್ರುವದ ಸನ್ಮುಖ ಆಗೋದ? ಪರ್ಯಾಯ. ಇಲ್ಲಿ ಶಬ್ದ ಪರ್ಯಾಯನ ಬೇಕು, ಉತ್ಪಾದ ಅಲ್ರಿ. ಪರ್ಯಾಯ ದ್ರವ್ಯದ ಸನ್ಮುಖ ಆಗಿಲ್ಲ, ಪರ್ಯಾಯ ಧ್ರುವದ ಸನ್ಮುಖ ಆಗಿದೆ. ದ್ರವ್ಯದೊಳಗ ಉತ್ಪಾದ ವ್ಯಯನೂ ಇದೆ, ಅರ್ಥಾತ್ ದ್ರವ್ಯದೊಳಗ ಗುಣ ಪರ್ಯಾಯಗಳು ಇದ್ದಾವೆ. ಧ್ರುವದೊಳಗ ಗುಣ ಭೇದ ಇಲ್ಲ, ಸಮಯವರ್ತಿ ಪರ್ಯಾಯದ ಪ್ರವೇಶ ಇಲ್ಲ. ಇದನ್ನೇ ಆಗಮದೊಳಗೆ ತಿಳಿಸಿಕೊಡುವ ಸಲುವಾಗಿ ದ್ರವ್ಯದ ಸ್ವರೂಪ ತಿಳಿಯುವುದಿದೆ, ತತ್ವದ ಶ್ರದ್ಧೆ ಮಾಡೋದಿದೆ. ದ್ರವ್ಯದ ಸ್ವರೂಪ ತಿಳಿಯೋದಿದೆ. ದ್ರವ್ಯ ಹೇಗಿದೆ? ಗುಣ ಪರ್ಯಾಯಾತ್ಮಕ ಇದೆ. ಅದರ ಸ್ವರೂಪ ತಿಳಿಲಿಕ್ಕೇ ಬೇಕು. ತಿಳಿಯದ ವಿನಃ ತತ್ವದ ಆಶ್ರಯ ಆಗುವ ಸಾಧ್ಯ ಇಲ್ಲ. ಇನ್ನು ಯಾವುದು ದ್ರವ್ಯ ಇದೆಯೋ ಗುಣ ಪರ್ಯಾಯಾತ್ಮಕ ಅಂಥ ಜೀವವನ್ನು ತಿಳಿಯೋದಿದೆ. ಮತ್ತು ಯಾವುದ ಗುಣ ಪರ್ಯಾಯಗಳಿಂದ ಕೂಡಿದ್ದು ಇದ್ರೂ ಕೂಡ ಏಕರೂಪ ಇದೆಯೋ ಅದರ ಶ್ರದ್ಧೆ ಮಾಡೋದಿದೆ. ತಿಳಿತೇನ್ರಿ? ತೆಗೆದು ಹಾಕುವ ಮಾತಿಲ್ಲ. ಗುಣ ದ್ರವ್ಯದೊಳಗೆ ಇರುವನ ಗುಣಗಳ ಪರಿಣಾಮನ ಆಗ್ತಾನೆ ಇರು. ಅದರ ದೃಷ್ಟಿಯೊಳಗಿಂದ ಅದನ್ನು ಗೌನ ಮಾಡಿ ಯಾವುದು ಧ್ರುವ ಇದೆಯೋ ಅದಕ್ಕೆ ತತ್ವ ಅಂದರೆ, ಅದಕ್ಕೆ ತತ್ವ ಅಂದರು. ಅರ್ಥ ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ತತ್ವ ಯಾವುದ? ಇನ್ನೊಂದ್ಸಲ, ತತ್ವ ಯಾವುದ? ಗುಣ ಪರ್ಯಾಯಗಳಿಂದ ಯುಕ್ತ ಇದ್ರೂ ಕೂಡ ಗುಣ ಪರ್ಯಾಯಗಳ ದೃಷ್ಟಿಯನ್ನು ಬಿಟ್ಟುಕೊಟ್ಟ ಯಾವ ಧ್ರುವದ ಕಡೆಗೆ ಏಕಾಗ್ರ ಆಗಲಾಗುತ್ತಿದೆಯೋ ಆ ವೇಳೆದೊಳಗ ಆ ಧ್ರುವ ಏನಿದೆ ಅವನಿಗೆ ಜೀವ ತತ್ವ ಇದೆ. ಅರ್ಥ ತತ್ವ ಅರ್ಥ ಶ್ರದ್ಧಾನಂ. ಅರ್ಥ ಅಂತಂದ್ರೆ ಏನ? ಅರ್ಥ ಅಂತಂದ್ರೆ ಪದಾರ್ಥ ಅಂತ ಹೇಳಿ ಕೂಡ ಒಂದು ಅರ್ಥ. ಒಂದು ಅರ್ಥ ಅರ್ಥಾತ್ ಏನ? ಪದಾರ್ಥ. ಅರ್ಥ ಅರ್ಥಾತ್ ಏನ? ಪ್ರಯೋಜನ. ಹೀಗೆ ಎರಡು ಅರ್ಥದವ್ರೆ. ಈಗ ತತ್ವ ಅರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ತತ್ವ ಅರ್ಥಾತ್ ಏನಿದೆ ಇಲ್ಲಿ ಗುಣ ಪರ್ಯಾಯಗಳಿಂದ ರಹಿತ, ಅರ್ಥಾತ್ ಗುಣ ಪರ್ಯಾಯಗಳ ದೃಷ್ಟಿಯೊಳಗಿಂದ ಗೌನಾಗಿದ್ದಾವೆ, ಮರೆಯಾಗಿದ್ದಾವೆ. ಧ್ರುವ ಏನಿದೆ ಆ ಧ್ರುವ ಮುಖ್ಯ ಆದದ್ದಿದೆ. ಯಾವುದರ ಸಲುವಾಗಿ? ಅದುವೇ ಜೀವದ ಸ್ವರೂಪ ಇದೆ. ಇಲ್ಲಿಯ ಪ್ರಕಾರ ಅದುವೇ ಜೀವದ ಸ್ವರೂಪ ಇದೆ. ಅದನ್ನೇ ಇಲ್ಲಿ ಹೇಳಿದ್ದಾರೆ, ಇಲ್ಲಿ ಅದನ್ನೇ ಅಲ್ಲಿ ಹೇಳಿದ್ದಾರೆ. ಅದನ್ನೇ ಇಲ್ಲಿ ಹೇಳಿದ್ದಾರೆ ಅನ್ನೋದು ವಾಸ್ತವದಲ್ಲಿ ಸತ್ಯ. ಯಾಕೆ ಅಂತಂದ್ರೆ ಕುಂದರ ಪಟ್ಟ ಶಿಷ್ಯ ಉಮಾಸ್ವಾಮಿ ಆಚಾರ್ಯರು ಪಂಚಾಸ್ತಿಕಾಯದ ಆಧಾರದಿಂದ ತತ್ವಾರ್ಥ ಸೂತ್ರದ ರಚನೆಯನ್ನ ಉಮಾಸ್ವಾಮಿ ಆಚಾರ್ಯರು ಮಾಡಿದ್ದಾರೆ. ಇನ್ನು ಅದರ ಮೇಲೆ 1000 ವರ್ಷ ಕಳೆದ ನಂತರ ಅಮೃತ ಚಂದ್ರಾಚಾರ್ಯರು ಟೀಕೆ ಬರೆದರು. ಯಾವುದರ ಮೇಲೆ? ಪಂಚಾಸ್ತಿಕಾಯ ಸಮಯಸಾರ ಪ್ರವಚನ ಸಾರ ಗ್ರಂಥಗಳ ಮೇಲೆ. ಆ ಯಾವ ಟೀಕೆಯೊಳಗೆ ಉದ್ಬುದ್ಧಗೊಂಡಿದ್ದಾವೆಯೋ ಕಲಶಗಳ ಅವುಗಳದ ವಿಸ್ತಾರ ಇಲ್ಲಿದೆ. ಹೀಗಿರುವುಗಳೊಳಗ ಅಲ್ಲಿ ಗುಣ ಪರ್ಯಾಯ ಏನದವು ಅವು ಜೀವದ ಸ್ವರೂಪ ಅಲ್ಲ. ಜೀವದೊಳಗದವ್ರೆ, ಅದರ ಜೀವದ ಸ್ವರೂಪ ಅಲ್ಲ. ತಂದೆ ಅಂಥೇಳಿ ಗುರುತಿಸಬೇಕಾದ್ರೆ ಎಂಥ ರೂಪ ಬೇಕು? ಕಪ್ಪು ಕೂದಲು ಬೇಕು, ಬೆಳ್ಳದು ಕೂದಲು ನಡೀತಾವೆಯೋ, ಕಪ್ಪು ವರ್ಣ ನಡೀತಿದೆಯೋ, ಬೆಳ್ಳದು ವರ್ಣ ಬೇಕು. ತಂದೆ ಅನ್ನೋದು ಯಾವುದಿದೆ? ಈ ಎಲ್ಲ ಭೇದದಿಂದ ರಹಿತ ಇದೆ ಏನಿಲ್ರಿ. ಆ ಭೇದವನ್ನು ಒಳಗೊಂಡಿರುವಂತಹ ವ್ಯಕ್ತಿ ವಿಶೇಷನ ತಂದೆ ಇದ್ದಾನೆ. ಅದರ ತಂದೆಯೊಳಗ ಅವು ಯಾವುವೂ ಇಲ್ಲ. ತಿಳಿತೇನ್ರಿ? ತಂದೆಯೊಳಗ ಅವು ಯಾವುವೂ ಇಲ್ಲ.
ಅವು ಯಾವಾದರೂ ಇರ್ತಿದ್ದು ಅಂತಂದ್ರೆ ಯಾವ ವ್ಯಕ್ತಿ ಮನುಷ್ಯ ತಂದೆ ಅಂಥೇಳಿ ಸ್ವೀಕಾರ ಮಾಡ್ತಾನೆ ಇರ್ತದ. ಅವು ಯಾವುವು ರೂಪ ವಿಶೇಷ ಗುಣ ವಿಶೇಷ ಕೂಡ. ಅರೆ ನನ್ನ ತಂದೆ ಸಜ್ಜನ ನ್ಯಾಯಮಾರ್ಗಿ ಅಂಥೇಳಿ ತಂದೆ ಅಂದ್ರೆ ಗೌರನ್ನೋದು ಅಂಥೇಳಿ ತಂದೆ ಅಲ್ಲ. ತಂದೆ ಅನ್ನೋದು ಬೇರೆ, ಆದ್ರೆ ಆ ವ್ಯಕ್ತಿಯನ್ನು ಬಿಟ್ಟು ಇಲ್ಲ. ಈ ಮಾತು ಸತ್ತಿದ್ರೂ ವ್ಯಕ್ತಿಯನ್ನು ಗುರುತಿಸುವ ಸಲುವಾಗಿ ಯಾವ್ಯಾವ ಮಾಧ್ಯಮ ಅಥವಾ ಲಕ್ಷಣ ಇದಾವಲ್ಲ ಅವು ಯಾವುವು ತಂದೆಯೇ ಅಲ್ಲ. ತಂದೆ ಬೇರೆನೇ ಇದೆ. ಅದೇನಿದೆ? ಅದು ಪ್ರಯೋಜನಭೂತ ತತ್ವ ಇದೆ. ಆ ವ್ಯಕ್ತಿಯೊಳಗ ಪ್ರಯೋಜನಭೂತ, ಆ ಪ್ರಯೋಜನವನ್ನು ನೋಡುವುದರಿಂದ ಸಮ್ಯಕ್ ದರ್ಶನ ಆಗ್ತಿದೆ. ದೃಷ್ಟಾಂತ ಮುಗಿದ್ರೆ ಆ ಪ್ರಯೋಜನವನ್ನು ನೋಡುವುದರಿಂದ ಸಮ್ಯಕ್ ದರ್ಶನ ಆಗ್ತಿದೆ. ಯಾವ ಪ್ರಯೋಜನ? ಗುಣ ಪರ್ಯಾಯಗಳ ಭೇದ ರಹಿತ ಯಾವುದು ಧ್ರುವ ಇದೆಯೋ ಆ ಧ್ರುವ ಭೇದ ಇರುವೆಳದೊಳಗೂ ಕೂಡ ಭೇದವನ್ನ ಬಿಡಿಸಲಿಕ್ಕೆ ಬರುವುದಿಲ್ಲ. ಭೇದರಹಿತ ವಸ್ತು ಇರೋದನೇ ಇಲ್ಲ. ಆದ್ರ ಸಮ್ಯಕ್ ದರ್ಶನ ರೂಪಿ ಪುತ್ರನ ಸಲುವಾಗಿ ಗುಣ ಪರ್ಯಾಯಗಳದ್ದ ಯಾವ ಭೇದನೂ ದೃಷ್ಟಿಯೊಳಗೆ ಇಲ್ಲ. ಅದ ಜೀವನ ಬೇರೆ ಇದೆ. ಅದಕ್ಕೆ ಇಲ್ಲಿ ಹೇಳಿದ ಅದು ಜೀವನ ಸ್ವರೂಪ ಅಲ್ಲ. ಯಾವುದ ಪರ್ಯಾಯ ಇದೆ? ಅರೆ ಪರ್ಯಾಯ ಇಲ್ಲದ ಜೀವ ಇರ್ತಿದೆಯೇನ? ಯಾವುದಾದ್ರೂ ಇದೆಯೇನ? ಯಾರಿಗಾದ್ರೂ ಯಾವ ಕಾಲದೊಳಗಾದ್ರೂ ಸಿಕ್ಕಬಹುದೇನ? ಪರ್ಯಾಯ ರಹಿತ ಜೀವ ಇಲ್ಲ. ಅದರ ಸಮ್ಯಕ್ ದರ್ಶನದ ವಿಷಯ ಪರ್ಯಾಯ ರಹಿತ ಜೀವ ಇದೆ. ಅದರ ಹೆಸರ ತತ್ವ ಅರ್ಥ ಶ್ರದ್ಧಾನ. ತತ್ವ ಅರ್ಥಾತ್ ಗುಣ ಪರ್ಯಾಯಗಳ ಭೇದದಿಂದ ಕೂಡಿದ್ರನು ಕೂಡ ಗುಣ ಪರ್ಯಾಯಗಳ ಭೇದವನ್ನ ತನ್ನ ಪ್ರಯೋಜನದ ಸಲುವಾಗಿ ಗೌಣ ಮಾಡೋದು, ಅಭಾವನ ಮಾಡೋದ್ರಿ. ಇಲ್ಲ ಅಂತ ಹೇಳಿ ಹೇಳಿದ್ರಲ್ಲ, ನೋಡ್ಬೇಡ ಅಂತ ಹೇಳಿ ಹೇಳಿಲ್ರಿ. ಸ್ವರೂಪನ ಅಲ್ಲ ಅಂತ ಹೇಳಿದ್ರೆ ಜೀವದ ಸ್ವರೂಪ ಅಲ್ಲ. ಯಾವ ಇಹಲೋಕ ಪರಲೋಕ ರೂಪ ಯಾವ ಪರ್ಯಾಯ ಇದಾವೆಯೋ ಅವು ಜೀವದ ಸ್ವರೂಪ ಅಲ್ಲ. ಅರೆ ಸಮ್ಯಕ್ ದರ್ಶನದ ವಿಷಯ ಅಂಥದ್ದಿದೆ, ಮೋಕ್ಷದ ವಿಷಯ ಅಂಥದ್ದೇ ಇದೆ. ಮೋಕ್ಷದ ವಿಷಯ ಅಂಥದ್ದಿದೆ, ಅಂಥದ್ದೇ ಸಮ್ಯಕ್ ದರ್ಶನದ ವಿಷಯ ಇದೆ ರೀ. ಸಮ್ಯಕ್ ದರ್ಶನ ಮತ್ತು ಮೋಕ್ಷದ ವಿಷಯ ಎಂಥದ್ದಿದೆ ಅಂತಂದ್ರ ಈ ಸಂಸಾರಿ ಜೀವಕ್ಕ ಎಂದೂ ಆ ವಿಷಯದ ಮಹಿಮೆ ಬರಲೇ ಇಲ್ಲ. ಅಂಥದ್ದು ಇದೆ. ವಿರುದ್ಧ ಇದೆ ಅಲ್ಲ, ವಿರುದ್ಧ ಇದೆ ಪ್ರಭು. ತತ್ವ ಅರ್ಥ ಶ್ರದ್ಧಾನ. ಅರ್ಥ ಅಂಥೇಳಿ ಹೇಳಿದ ನಂತರ ಅಲ್ಲಿ ಪದಾರ್ಥ ಅಂಥೇಳಿನೂ ಅರ್ಥ ತಗೊಳ್ಬಹುದು, ಪ್ರಯೋಜನ ಅಂಥೇಳಿನೂ ಅರ್ಥ ತಗೊಳ್ಬಹುದು. ಪದಾರ್ಥ ಅಂದ್ರೆ ಏನ? ಈ ಪದ ಏನಿದೆಯಲ್ಲ, ಪದ ಅರ್ಥಾತ್ ಪರ್ಯಾಯ ಏನಿದೆಯಲ್ಲ ಅದು ಎಲ್ಲಿ ಅರ್ಥದೊಳಗೆ ಸ್ಥಿರ ಇರುತ್ತೆ. ಪದ ಅರ್ಥಾತ್ ಪರ್ಯಾಯ, ಪರ್ಯಾಯದ ಅಭಾವಂತೂ ಆಗಿಲ್ಲಲ್ಲ. ಆ ಪರ್ಯಾಯ ಎಲ್ಲಿ ಸ್ಥಿರ ಇರೋದ? ಅರ್ಥದೊಳಗೆ, ತನ್ನ ಪ್ರಯೋಜನದೊಳಗಂದ್ರೆ ಅಥವಾ ತ್ರಿಕಾಲಿ ವಸ್ತುವಿನೊಳಗಂದ್ರೆ. ಈ ಪ್ರಕಾರ ಶಬ್ದ ಬ್ರಹ್ಮ ಇದೆ. ಆ ಶಬ್ದ ಬ್ರಹ್ಮದ ಒಂದಿಷ್ಟು ಮರ್ಮವನ್ನು ತಿಳಿಯೋದಂತಂದ್ರ ಈ ಪರಬ್ರಹ್ಮ ಅರ್ಥಾತ್ ಆತ್ಮನ ಸ್ವರೂಪದ ಸನಿಹಕ್ಕೆ ಹೋಗ್ಲಿಕ್ಕೆ ಬರ್ತಿದ್ದೀರಿ. ಇದರ ಹೆಸರನ್ನ ಚಿಂತನೆ ಇದೆ. ಇದರ ಹೆಸರನ್ನ ಧರ್ಮದ ಸಲುವಾಗಿ ಜ್ಞಾನದೊಳಗ ಆಗುವಂತಹ ಕಾರ್ಯ ಇದೆ. ಯಾವುದರಿಂದ ನಿರ್ಜರೆ ಆಗ್ತಿದೆ ಅಲ್ಲ ಅದರಿಂದನೇ ಸಂವರ ಆಗ್ತಿದೆ. ಯಾವುದರಿಂದ ಸಂವರ ಆಗ್ತಿದೆ, ನಿರ್ಜರೆ ಆಗ್ತಿದೆ ಅಲ್ಲ ಅದರಿಂದ ಮೋಕ್ಷ ಆಗ್ತಿದೆ. ಅದರ ಸಲುವಾಗಿ ಮೋಕ್ಷದ ಅಭಿಲಾಷೆ ಇತ್ತು ಅಂತಂದ್ರೆ ಮೋಕ್ಷ ಮಾರ್ಗದೊಳಗೆ ಬರೋದು ಅವಶ್ಯಕ ಇದೆ. ಮೋಕ್ಷ ಮಾರ್ಗದೊಳಗೆ ಬರೋದು ಅವಶ್ಯಕ ಇದ್ದ ನಂತರ ಮೋಕ್ಷ ಮಾರ್ಗದಲ್ಲಿ ಯಾಗ ಬರೋದ ಅರ್ಥಾತ್ ದ್ರವ್ಯ ಗುಣ ಪರ್ಯಾಯಗಳಿಂದ ಯುಕ್ತ ಇದ್ರನು ಕೂಡ ಯಾವ ಗುಣ ಪರ್ಯಾಯಗಳಿಂದ ರಹಿತ ಧ್ರುವ ಸ್ವಭಾವ ದ್ರವ್ಯದ್ದು ಇದೆಯೋ
ಗುಣ ಪರ್ಯಾಯಗಳಿಂದ ಯುಕ್ತ ಇದ್ರನು ಗುಣ ಪರ್ಯಾಯಗಳಿಂದ ರಹಿತ ದ್ರವ್ಯದ ಯಾವ ಧ್ರುವ ಸ್ವಭಾವಿದೆಯೋ ಅದರೊಳಗೆ ನನ್ನತನದ ಪರಿಸ್ಥಾಪನೆ ಮಾಡ್ತಾರೆ. ಅದರೊಳಗೆ ನನ್ನತನದ ಪರಿಸ್ಥಾಪನೆ ಮಾಡಿದ ನಂತರ ದೇವನಿಂದ ಲಾಭ ಇದೆ, ಶಾಸ್ತ್ರದಿಂದ ಲಾಭ ಇದೆ, ವ್ರತರೂಪದ ಪರಿಣಾಮ ಆಧರಿಸಲಿಕ್ಕೆ ಯೋಗ್ಯ ಇದೆ ಅನ್ನುವ ಯಾವ ವಿಕಲ್ಪನೂ ಉಳಿಯುವುದಿಲ್ಲ. ಅದಕ್ಕೆ ಇಲ್ಲಿ ಹೇಳಿದ್ರೆ ಎಲ್ಲ ನಿರ್ವಿಕಲ್ಪ ಇದೆ. ಅದ ಯಾವುದು ಚೈತನ್ಯ ಲೋಕ ಇದೆ ಅಲ್ಲ, ಅದು ಹಾಗಿದೆ. ಅಸ್ಥಿ ರೂಪ ಇರುವುದರಿಂದ ನಿರ್ವಿಕಲ್ಪ ಇದೆ. ಅಸ್ಥಿ ರೂಪ ಇರುವುದರಿಂದ ಮೊನ್ನೆ ಚರ್ಚೆ ಆದದ್ದಿತ್ತು. ಯಾವುದು ಜಗತ್ತಿನೊಳಗೆ ಇಂದ್ರಿಯ ಜ್ಞಾನದ ಮೂಲಕ ಕಾಣಿಸ್ತಿದೆಯೋ ಅದು ಎಲ್ಲವೂ ಏನಿದೆ ವಿಕಲ್ಪಾತ್ಮಕ, ಅರ್ಥಾತ್ ಬದಲಾಗುವಂಥದ್ದಿದೆ. ವಿಕಲ್ಪ ಶಬ್ದದ ಅರ್ಥ ಬದಲಾವಣೆ, ಭೇದ ಹಾಗೇ ಇರುವುದಿಲ್ರಿ. ಇಂದ್ರಿಯ ಜ್ಞಾನದ ವಿಷಯ ಲೋಕದೊಳಗೆ ಏನೆಲ್ಲ ಇದೆ, ಅರೆ ಸಿದ್ಧಾವಸ್ಥೆ ಏನಿದೆ, ಸಿದ್ಧಾವಸ್ಥೆ ಏನಿದೆ, ಅನ್ಯ ಜೀವರುಗಳ ಸಿದ್ಧ ಅವಸ್ಥೆ ಏನಿದೆ ಅದು ಬದಲಾಗಿ ಆದದ್ದು ಇದೆ, ಬದಲಾಗುವಂಥದ್ದು ಇದೆ. ನನ್ನಲ್ಲೇ ಯಾವ ಪರಮ ಶುದ್ಧ ದಶೆ ಪ್ರಕಟ ಆಗುವುದಿದೆ ಅದು ಈ ಮೊದಲ ಇರಲಿಲ್ಲ, ಯಾವುದೋ ಕಾರಣಾಂತರದಿಂದ ಕಾಲಾಂತರದಿಂದ ಆಗುವಂಥದ್ದಿದೆ. ಅದರ ಆಗುವಂಥದರ ಅಪೇಕ್ಷೆ ಮಾಡೋದಕ್ಕಿಂತ ಇರುವಂಥದರ ಆಶ್ರಯ ಮಾಡೋದಿದೆ. ಏನು ಹೇಳಿತು? ಆಗುವಂಥದ್ರದ ಅಪೇಕ್ಷೆ ಮಾಡೋದಕ್ಕಿಂತ ಇರುವಂಥದ್ರದ ಆಶ್ರಯ ಮಾಡೋದಿದೆ ಪ್ರಭು. ಅದಕ್ಕೆ ಮೋಕ್ಷ ಆದರಣೀಯ ಇಲ್ಲ, ಮೋಕ್ಷ ಮಾರ್ಗ ಆದರಣೀಯ ಇಲ್ಲ. ಧ್ರುವ ಚೈತನ್ಯ ಲೋಕ, ಬಸವನ್ ಚೈತನ್ಯ ಏನಿದೆ ಆ ಚೈತನ್ಯ ಸ್ವರೂಪದೊಳಗ ತನ್ನತನವನ್ನು ಸ್ವೀಕಾರ ಮಾಡಿದ ನಂತರ ಬದಲಾಗುವಂಥ ಯಾವ್ಯಾವ ಅಶುದ್ಧ ಮಿಶ್ರ ಶುದ್ಧ ರೂಪದ ಅವಸ್ಥೆಗಳೇ ಅವನಿಗೆ ಆಕರ್ಷಣೆಯನ್ನು ಉತ್ಪನ್ನ ಮಾಡುವುದಿಲ್ಲ. ಅಂದಮೇಲೆ ಈ ದೇಹದ ವಿದ್ಯಮಾನತೆ, ದೇಹದೊಳಗೆ ವೃದ್ಧಾಪ್ಯ, ನಿಶಕ್ತಿ, ಪರಾಧೀನತೆ ಇವೆಲ್ಲ ಅವನಿಗೆ ಯಾವುದೇ ಪ್ರಕಾರದಿಂದ ಮಾರ್ಗದಲ್ಲಿ ಮುಂದುವರಿಯುವ ಸಲುವಾಗಿ ಬಾಧಾಕಾರಕ ಇಲ್ಲ. ಬಾಹ್ಯದ ಬಾಧೆಗಳನ್ನು ಸರಿಪಡಿಸಿ ನಾನು ಮೋಕ್ಷ ಮಾರ್ಗದೊಳಗೆ ಬರ್ತೇನೆ ಅಂತಂದ್ರೆ ಅವು ಯಾವಾಗೂ ಸರಿಯಾಗೋದು ಅಥವಾ ಪಕ್ಕಕ್ಕೆ ಸರಿಯೋದ ಸಾಧ್ಯ. ನಾನು ನನ್ನಲ್ಲೇ ಕಾರ್ಯ ಮಾಡೋದಿದೆ. ಅದಕ್ಕೆ ಹೇಳಿತು, ಮತ್ತೊಂದು ಸಲ ಹೇಳ್ತೇನೆ, ಯಾವುದು ಇಲ್ಲವೋ ಅದರ ಅಪೇಕ್ಷೆ ಮಾಡೋದಕ್ಕಿಂತ ಯಾವುದು ಇದೆಯೋ ಅದರ ಆಶ್ರಯ ಮಾಡೋದ ನಿಜವಾಗಿಯೂ ಸುಲಭ ಇದೆ, ಲಾಭದಾಯಕ ಇದೆ ಅಂಥೇಳಿ ಸುಖದ ಮಾರ್ಗ ಸುಲಭ ಅಂಥೇಳಿ ಅನಂತ ಕೇವಲಿ ಪ್ರಭುಗಳ ತಮ್ಮ ತಮ್ಮ ಕಾಲದೊಳಗ ಜೀವರುಗಳಿಗೆ ಬೋಧ ಮಾಡಿ ಹೋದರು. ನಮಗೂ ಕೂಡ ಅನಂತ ಬಾರಿ ಆ ಬೋಧ ಲಭಿಸಿದ್ದಿರಬಹುದು, ಅದರ ವಿಚಾರ ನಮ್ಮ ಅಂತರಂಗದೊಳಗ ಉತ್ಪನ್ನ ಆಗಲಿಲ್ಲ, ಅದರ ಮಹಿಮೆ ನಮಗೆ ಬರಲಿಲ್ಲ ಅಂಥೇಳಿ ನಾವು ಸಂಸಾರ ಮಾರ್ಗದೊಳಗನೆ ಇದ್ದೇವೆ, ಪರಾಧೀನ ಇದ್ದೇವೆ, ಕರ್ಮದಿಂದ ಬದ್ಧ ಇದ್ದೇವೆ, ಪರದ ದಾಸ ಆಗ್ತಾ ಇದ್ದೇವೆ. ಎಷ್ಟೇ ದಾಸತ್ವ ಸ್ವೀಕಾರ ಮಾಡಿದ್ರೂ ಕೂಡ ಯಾವೂ ಪರ ನಮಗೆ ಸುಖ ರೂಪದ ಯಾವುದೇ ಒಂದು ಬಹುಮಾನವನ್ನು ಅಥವಾ ಏನು ನಮ್ಮ ದುಡಿಮೆಯ ಫಲವನ್ನು ಕೊಡೋ ಸಾಧ್ಯ. ನಿರ್ಣಯ ಮಾಡೋದು ಅವಶ್ಯಕ ಇದೆ. ನಿರ್ಣಯ ಮಾಡಿದ ನಂತರ ಪರದ ಜೊತೆಗಿನ ವ್ಯವಹಾರ ಬಹಳ ಸುಂದರ ಆಗ್ತಿದೆ. ನಿರ್ಣಯ ಮಾಡಿದ ನಂತರ ಇವತ್ತೇನು ಪರದ ಜೊತೆಗೆ ನಮ್ಮದು ವ್ಯವಹಾರ ಸ್ವಾರ್ಥಪೂರ್ಣ ಇದೆ ಅಲ್ಲ, ಅದು ಬಿಟ್ಟು ಹೋಗಿ ಪರದ ಜೊತೆಗೆ ವ್ಯವಹಾರ ಸುಂದರ ಯಾಗಾಗ್ತಿದೆ. ಅರೆ ಸಿಂಹ ತಿನ್ಲಿಕ್ಕೆ ಬಂದ್ರೂ ಕೂಡ ಅದರ ಕುರಿತಾಗಿ ಯಾವ ದ್ವೇಷ ಭಾವ ಉತ್ಪನ್ನ ಆಗುವುದಿಲ್ಲ. ಜ್ಞಾನ ಜಾಗೃತ ಆಗ್ತಿದೆ. ಏನ ಯಾವುದು ತಿನ್ಲಿಕ್ಕೆ ಬರ್ತಿದೆಯೋ ಅದನ್ನ ಅದು ತಿನ್ನೋದಿದೆ. ನಾನು ಅದರ ಆಹಾರ ಆಗುವಂಥ ವಸ್ತುನ ಅಲ್ಲಲ್ಲ,
ಅದರ ಆಹಾರ ಆಗುವಂಥ ವಸ್ತುನೇ ನಾನಲ್ಲ. ಸರ್ಪವನ್ನು ನೋಡಿ ಅವರು ಭಯಭೀತ ಆಗುವುದಿಲ್ಲ. ಸಾಧಕ ಅಥವಾ ಸಮ್ಯಕ್ ದೃಷ್ಟಿ ಜೀವ ಯಾವುದರ ನಿಮಿತ್ತದಿಂದ ವಿಷಗ್ರಸ್ತ ಯಾವುದು ಆಗುವುದಿದೆಯೋ ಅಂಥ ವಸ್ತು ನಾನಲ್ಲವೇ ಅಲ್ಲ. ನನ್ನೊಳಗೆ ಆ ಸರ್ಪದ ಅಂಶದಿಂದ ವಿಷದ ವಿಸ್ತಾರ ಆಗುವುದಿಲ್ಲ. ಅದರ ಪರಿಣಾಮ ನನ್ನ ಮೇಲೆ ಆಗುವುದನೇ ಇಲ್ಲ. ಅದೇ ಪ್ರಕಾರ ಯಾರಾದರೂ ಅಪಶಬ್ದ ಮಾತಾಡಿದ್ರೆ ಅದರಿಂದ ಪ್ರಭಾವಿತ ಆಗುವಂಥದ್ದು ನನ್ನ ಸ್ವಭಾವ ಅಲ್ಲವೇ ಅಲ್ಲ. ಯಾವುದು ಆ ಅಪಶಬ್ದದಿಂದ ಕಠೋರ ಶಬ್ದದಿಂದ ಪ್ರಭಾವಿತ ಆಗ್ತಿತ್ತಲ್ಲ ಆ ಪರ್ಯಾಯ ರೂಪ ನಾನಲ್ಲ. ಸುಂದರವಾದಂಥ ಮಾರ್ಗವನ್ನ ಈ ಕ್ಷಣಕ್ಕೆ ನಾವು ನಮ್ಮದಾಗಿಸಿಕೊಳ್ಳಬಹುದರೆ, ಆದರೆ ನಾವು ಅದಕ್ಕೆ ವಿಳಂಬ ಮಾಡ್ತಾ ಇದ್ದೇವೆ. ನಾಳೆಂದು ಇದೇ ಮಾಡೋದು, ನಾಳೆಂದು ಇದೇ ಮಾಡೋದು. ಆದರೆ ಇವತ್ತೇನು ಮಾಡೋದಾ? ಇವತ್ತು ಅನಾದಿ ಮಾರ್ಗದೊಳಗೆ ಮುಂದುವರಿಯೋದು ಏನಮ್ಮ ಸುಲಕ್ಷಣ. ಇವತ್ತು ಅನಾದಿ ಇವತ್ತು ಕರ್ತವ್ಯ ಬೇರೆ ಬೇರೆ ಇದ್ದಾವೆ. ಅರೆ ನಿಜವಾಗಿ ಇವತ್ತಿನ ಈ ಸಮಯದ ಕರ್ತವ್ಯ ಅದು ಇದೆ. ಉಳಿದದ್ದು ಯಾವುದೂ ಕರ್ತವ್ಯ ಅಲ್ಲ. ನಿಯಮ ಸಾರದೊಳಗೆ 2ನೇ ಗಾಥೆ ಏನು ಹೇಳಿದ್ರು? ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಇದುವೇ ಕರ್ತವ್ಯ ಇದೆ. ಅರೆ ವ್ಯವಹಾರದ ಪರಿಹಾರದ ಸಲುವಾಗಿ ಸಾರ ಶಬ್ದದ ಪ್ರಯೋಗ ಬಹಳ ಸುಂದರ, ಬಹಳ ಅದ್ಭುತ. ಈ ಜೀವನದೊಳಗ ಇಷ್ಟೇನು ನಮಗೆ ತಿಳಿತಾ ಇದೆ, ಇಷ್ಟು ನಮ್ಮ ಮಾರ್ಗ ಪರಿವರ್ತನೆಯ ಸಲುವಾಗಿ ಪರ್ಯಾಪ್ತ ಇದೆ. ಬಹಳ ತಿಳಿಯೋದು ಬೇಕಾಗಿಲ್ಲ. ನಮ್ಮ ಮಾರ್ಗ ಪರಿವರ್ತನೆಯ ಸಲುವಾಗಿ ಈಗ ತಿಳಿತಾ ಇರೋದು ಪರ್ಯಾಪ್ತ ಇದೆ. ಅದರ ಮಾರ್ಗ ಪರಿವರ್ತನೆ ಯಾರಿಗೆ ಮಾಡೋದು ಮನಸ್ಸೇ ಇಲ್ಲ, ಅವರ ಸಲುವಾಗಿ ಇನ್ನೂ ಬೇಕಾದಷ್ಟು ತಿಳಿಸಿ ಹೇಳಿದರನು ಅನೇಕಾನೇಕ ಗ್ರಂಥಗಳ ವಾಚನ ಇನ್ನೂ ಆದರನು ಕೂಡ ಅದರಿಂದ ಅವರ ಕಾರ್ಯ ಆಗುವುದು. ಅದಕ್ಕೆ ನಿನ್ನೇನು ಹೇಳಿದ್ದಿತ್ತು? ಜಿಜ್ಞಾಸೆ ಮತ್ತು ಪ್ರಯತ್ನ ಇವು 2 ಜೀವದಲ್ಲಿ ಇಲ್ಲ ಅಂತಂದ್ರೆ ಹೊರಗಿಂದ ಯಾವುದರಿಂದನೂ ಕಾರ್ಯ ಆಗೋ ಸಾಧ್ಯ ಇಲ್ಲ. ಹೊರಗಡೆ ಓದಾಯಿತು, ಬೆಳವಣಿಗೆ ಆಯಿತು, ಗಳಿಕೆ ಆಯಿತು, ಭೋಗಿಸಿದ್ದಾಯಿತು. ಮುಂದೇನು ಉಳಿತಮ್ಮ? ಮುಂದೇನು ಉಳಿತು? ಓದಾಯಿತು, ಬೆಳೆದದ್ದಾಯಿತು, ಗಳಿಸಿದ್ದಾಯಿತು, ಭೋಗಿಸಿದ್ದಾಯಿತು. ಇಷ್ಟು ಬಿಟ್ಟು ಜೀವನದೊಳಗೆ ಏನಿದೆ? ಆಮೇಲೇನ? ಚಾರದಿಂದ ಕುತುಮಾಲಿ ಫಿರ್ ಕುರುಪಾರ ಜಾಲಿ ಅಂಥೇಳಿ ಮಂಗತರಾಯ ಬಾರಾಭವನದೊಳಗೆ ಹೇಳಿದಲ್ಲ. 4 ದಿವಸ ಮಾಡಿದ, ಮುಂದೇನೀತ ಅದ ಮತ್ತು ಕೂಲಿ ಮಾಡ್ಕೊಂತ ಸಂಸಾರದೊಳಗೆ ಉಳಿದ. ಯಾವಾಗ ಮಾಡೋದಿದೆ ಇದನ್ನ? ಯಾವಾಗ ಮಾಡೋದಿದೆ? ಧ್ರುವದ ಸ್ವೀಕಾರ. ನನ್ನಲ್ಲೇ ಯಾವುದು ಧ್ರುವ ತತ್ವ ಇದೆಯೋ, ಬದಲಾಗದೇ ಇರುವಂಥ ಜ್ಞಾನ ಸ್ವಭಾವ ಇದೆಯೋ, ಆ ಜ್ಞಾನ ಸ್ವಭಾವದೊಳಗೆ ನನ್ನತನದ ಸ್ವೀಕಾರ ಮಾಡೋದಿದೆ. ಯಾವುದರಿಂದ? ಜ್ಞಾನದಿಂದಲೇ, ಮತ್ಯಾವುದರಿಂದ ಅಲ್ಲ. 6 ಕಾರಕ ಶಕ್ತಿಯ ಮಾತ ನಿನ್ನೆ ಸಮಯಸಾರ ಸಂಪದದ ಕೊನೆಗೆ ಬಂದರೆ 6 ಕಾರಕ ಶಕ್ತಿ ಪ್ರತಿಯೊಂದು ದ್ರವ್ಯದೊಳಗದು. ಪರಮಾಣುದೊಳಗೆ ನೀನೇನು ಮಾಡ್ತೀವಿ? ಅರೆ ಪರಮಾಣುವಿನಂಥ ಸೂಕ್ಷ್ಮ ಪದಾರ್ಥದೊಳಗನ ನೀನೇನು ಮಾಡೋದು ಸಾಧ್ಯ ಇಲ್ಲ. ಅಲ್ಲಿ ಪರಮಾಣುಗಳ ಸಮೂಹ ರೂಪದ ಸ್ಕಂಧದೊಳಗೆ ಏನು ಮಾಡ್ತೀವಿ? ಪರಮಾತ್ಮನಲ್ಲೇನು ಮಾಡ್ತೀವಿ? ಪ್ರತಿಯೊಬ್ಬ ಜೀವ ಹೇಗದನು? ಪರಮ ಶ್ರೇಷ್ಠ ಆತ್ಮ ಇದ್ದಾನೆ. ಶ್ರೇಷ್ಠ ಅರ್ಥಾತ್ ಜ್ಞಾನ ಸ್ವರೂಪಿ. ಇಷ್ಟು ಸ್ವರೂಪ ತಿಳಿದ ನಂತರ ಇವನಿಗೆ ನಿರ್ಜರೆ ಆಗುವುದಿಲ್ಲ ಅನ್ನೋ ಮಾತನ ಇಲ್ರಿ. ಓಡಿ ಹೋಗಿ ದೀಕ್ಷಾ ತಗೊಳ್ಳೋದು ಅವಶ್ಯಕ್ಕಿಲ್ಲ. ಅರೆ ಒಳಗಡೆ ಪಕ್ವಾದ ನಂತರ ದೀಕ್ಷಾ ರೂಪದ ಲೋಕಕ್ಕೆಲ್ಲ ಕಂಡು ಬರುವಂಥ ಅವಸ್ಥಾ ವಿಶೇಷ ತಾನಾಗಿ ಬರುವುದಿದೆ. ಅದರಿಂದ ಅವನಿಗೆ ತಾನಾಗಿನ ಅದು ಸ್ವಕಾಲದಲ್ಲೇ ಬಂದ್ರೂ ಕೂಡ, ಸ್ವಕಾಲದಲ್ಲೇನ ತಾನಾಗಿನ ಬಂದ್ರೂ ಕೂಡ ಒಳಗಿರುವಂಥ ಜೀವನಿಗೆ ಆ ಅವಸ್ಥೆಯಿಂದ ಏನ ನಿರ್ಜರೆ ಅಥವಾ ಮೋಕ್ಷದ ಪ್ರಾಪ್ತಿ ಆಗುವುದಿಲ್ಲ. ಯಾವುದರಿಂದ ಕಾರ್ಯ ಆಗುವುದು ಇದೆ ಅದರ ಕಡೆಗೆ ಗಮನ ಇಲ್ಲ ನಮ್ದ. ಯಾವುದು ಕಾರ್ಯ ಆಗುಗಳೊಳಗೆ ಬರೇ ಉಪಸ್ಥಿತಿ ಇರ್ತೈತಿ ಅಲ್ಲ, ಅದರದೇ ಆಕರ್ಷಣೆ ಇದೆ.
ನಾ ಯಾವಾಗ ದೀಕ್ಷಾ ತಗೊಳ್ಳೋದು, ನಾ ಯಾವಾಗ ಮನೆ ಬಿಡೋದು, ನಾ ಯಾವಾಗ ಸಲ್ಲೇಖನ ತಗೊಳ್ಳೋದು, ನಾ ಯಾವಾಗ ಸಮಾಧಿ. ಇದು ಆಕರ್ಷಣೆ ಅವೆಲ್ಲವುಗಳದ್ದು ಇದೆ ವಿನಃ ಯಾವುದರಿಂದಕ್ಕಾಗಿ ಈ ಸಮಯದಲ್ಲಿ ಆಗುತ್ತಿದೆ, ಆರಂಭ ಆಗ್ತಿದೆ. ಬರೀ ಆರಂಭ ಆಗ್ತಿದೆ ಅಲ್ಲ, ಈ ಸಮಯದಲ್ಲಿ ಪೂರ್ಣತೆಯ ಅನುಭವ ಆಗ್ತಿದೆ. ಅರೆ ಧ್ರುವದ ಸ್ವೀಕಾರ ಮಾಡ್ತಾ ಇದ್ದ ಹಾಗೆ ಹೊರಗಿನ ಎಲ್ಲ ಆಶಯ, ಆಕಾಂಕ್ಷೆ, ವಿಕಲ್ಪ, ಆಕರ್ಷಣೆಗಳಿಗೆ ತಿಲಾಂಜಲಿ ನೀಡಿ ಅಂತರ್ಮುಖ ಆಗ್ತಾ ಇದ್ದ ಹಾಗೆ ಜೀವನಿಗೆ ಮುಕ್ತ ಸ್ವರೂಪದ ಅನುಭೂತಿ ಆಗ್ತಿದೆ, ಶುದ್ಧರಂಥದ್ದ ಅನುಭೂತಿ ಆಗ್ತಿದೆ. ನಿರಾಕುಲ ಅತೀಂದ್ರಿಯ ಆನಂದದ ಸಾಗರದೊಳಗ ಸಮಗ್ರ ರೂಪದಿಂದ ಮುಳುಗಿ ಹೋಗುವಂಥ ದಿವ್ಯ ಅವಸರ ಪ್ರಾಪ್ತ ಆಗ್ತಿದೆ. ಅದರ ಕಡೆಗೆ ಈ ಜೀವದ ಗಮನಿಲ್ಲ. ನಾ ದೀಕ್ಷಾ ತಗೊಳ್ಬೇಕು, ದೀಕ್ಷಾದ ಮಹೋತ್ಸವ ಮಾಡಬೇಕು, ಅಷ್ಟು ಜನ ಇರಬೇಕು, ಇಷ್ಟು ಜನರಿಗೆ ಗೊತ್ತಾಗಬೇಕು. ಅರೆ ನೀವು ವ್ರತ ತಗೊಂಡದ್ದು ಇನ್ನೊಬ್ಬರಿಗೆ ಯಾತಕ್ಕೆ ಗೊತ್ತಾಗಬೇಕಾಗಿದೆ? ಯಾತಕ್ಕೆ ಗೊತ್ತಾಗಬೇಕಾಗಿದೆ? ಕುಂದರ ಜೀವನ ಚರಿತ್ರದ್ದು, ಕುಂದರ ಜೀವನಕ್ಕೆ ಸಂಬಂಧಿಸಿದ ಹಾಗೆ ಯಾವ ಕಿರುಹತ್ತಿಗೆಗಳು ಬಂದಿದ್ದಾವೆ ಅಲ್ಲಿ ದೀಕ್ಷಾ ಹೇಗಿದೆ ರೀ. ಮುನಿರಾಜರು ಆಚಾರ್ಯ ಭಗವಂತರ ಎಲ್ಲಿರ್ತಾರೆ? ಅರೆ ಧರ್ಮ ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ದೇವೆ, ನಾವೆಲ್ಲ ಅದರ ಅನುಮೋದಕರಾಗಿ ಕೂತಿದ್ದೇವ್ರಿ. ಹೌದೇನಿಲ್ರಿ? ಅನುಮೋದನೆ ನಮ್ದು ಇದೆಯೋ ಅಥವಾ ಇಲ್ಲ ಆ ಎಲ್ಲ ಕಾರ್ಯ. ಆದ್ರ ಆದ ಧರ್ಮ ಎಷ್ಟು ವಿಪರೀತ ರೂಪ ಧಾರಣ ಮಾಡಿದ್ದೀರಿ. ಆಚಾರ್ಯ ಭಗವಂತರ ಗುರುಗಳು ಎಲ್ಲಿರ್ತಾರೆ? ಕಾನನದೊಳಗೆ, ಎಲ್ಲರೇ ಗುಪ್ತ ಗುಹೆಯೊಳಗ, ವಿಶಾಲವಾದಂಥ ವೃಕ್ಷದ ಕೆಳಗ, ಅರೆ ಖಾತ ಪ್ರದೇಶದೊಳಗೆ ಇರ್ತಾರೆ. ನದಿ ತೀರದೊಳಗ, ಸರೋವರದ ದಡದಲ್ಲಿ ಎಲ್ಲೋ ಏಕಾಂತ ಒಬ್ಬರೇ ಇರ್ತಾರೆ. ಅವ್ರ ಹತ್ರ ತಾನಾಗೇನ ಯಾರು ಬಂದು ಕೂತಿರ್ತಾರೆ, ಇನ್ನೊಂದು 4 ಜನ ಇರ್ತಾರೆ. ಇದ್ದರೆ ಇರಬಹುದು, ಇಲ್ದಿದ್ರೆ ಇಲ್ಲ. ಅವ್ರ ತಮ್ಮಲ್ಲಿ ಇವ್ರ ಕಡೆ ನೋಡಿದ್ರೆ ಅವ್ರ ಸಮಯ ಹಾಳಾಗುವುದಿಲ್ಲನ್ರಿ. ಆಗಮದೊಳಗೆ ಉದಾಹರಣೆ ಇದೇನಿಲ್ಲ. ಒಂದು ಸಮಯ ಅವ್ರ ಕಡೆ ನೋಡುವುದರಿಂದ ಇವರ ಅವಸ್ಥೆ ಏನಾಯ್ತು? ಕಿರಿಯ ಸಹೋದರ ಪಾಂಡವ ಪುತ್ರ ಇಬ್ಬರು ಮುನಿಗಳ ಅವರದ ಅವಸ್ಥೆ ಏನಾಯ್ತು? ಆ 3 ಮುನಿಗಳ ಅವರ ತಮ್ಮಲ್ಲೇ ತಾವು ಉಳಿದ್ರು, ಅವರೇನಾದ್ರ. ಮತ್ತೆ ಅವರದ ವಿಚಾರ ಒಂದು ಸಮಯ, ಅತ್ಯಲ್ಪ ಸಮಯ ಮಾಡಿದ್ರು, ಅದರಿಂದ ಅವರೇನಾದ್ರು. ಇದು ಆದರ್ಶ ಇರುವ ವೇಳೆದೊಳಗೆ, ಇದು ಮೋಕ್ಷ ಮಾರ್ಗದ ಸ್ವರೂಪ ಇರುವ ವೇಳೆದೊಳಗೆ, ಇದು ಸತ್ಯ ಇರುವ ವೇಳೆದೊಳಗೆ ಒಂದೊಂದು ಸಮಯ, ಒಂದೊಂದು ಸಮಯ ಅತ್ಯಮೌಲ್ಯ ಇರುವ ವೇಳೆದೊಳಗೆ ಆ ಸಮಯದೊಳಗ ಪುರುಷಾರ್ಥ ಮಾಡುವುದನ್ನು ಬಿಟ್ಟ ಇನ್ನೊಬ್ಬರಿಗೆ ದೀಕ್ಷಾ ಯಾಕೆ ಕೊಡ್ತಾರೆ? ಬರೇ ಧ್ಯಾನಸ್ಥ ಆಚಾರ್ಯ ಭಗವಂತರ ಅದು ನಮಗೆ ಕೇಳಲಿಕ್ಕೆ, ಓದಲಿಕ್ಕೆ ಭಾಗ್ಯದಿಂದ ಸಿಕ್ಕಿದೆ. ಆ ಮಹಾಚೇತನಾತ್ಮ ಅದನ್ನು ತಿಳಿಸಿಕೊಡುವ ಸಲುವಾಗಿ ಜನ್ಮಕ್ಕೆ ಬಂತು. ಇನ್ನು ಮುನಿ ಗುರುಗಳ ಧ್ಯಾನಸ್ಥ ಇದ್ದಾರೆ. ಅವನು ಯಾವ ದೀಕ್ಷಾರ್ಥಿ ಇದ್ದಾನೋ ಅವನು ಸ್ವಯಂ ದೀಕ್ಷಾಧಾರಣ ಮಾಡಿದ. 5 ಇಂದ್ರಿಯ ವಿಷಯ ಮತ್ತು 4 ಕಷಾಯಗಳನ್ನು ಜಯಿಸಿ ಬಂದಿದನ. ಈಗ 10ನೇದಾದಂಥ ಕೇಶ ನೋಂಚ ಮಾಡಿಕೊಳ್ತಾ ಇದ್ದಾನೆ. ಅದರಿಂದ ಗುರುಗೇನಾಗ್ತಿದೆ? ತಿಳಿದಿದ್ದಾನೆ ಗುರುವಿನ ಸನ್ಮುಖ, ಗುರುವಿನ ಸಾಕ್ಷಿಯಾಗಿ ನಾನು ಪ್ರವೃಜ್ಜ ಅಂಗೀಕಾರ ಮಾಡ್ತಾ ಇದ್ದೆ. ಅವನಿಗೆ ಗುರು ಅದಾರೆ. ಆದರೆ ಆ ಗುರುವಿಗೆ ಈತ ನನ್ನ ಶಿಷ್ಯ ಅನ್ನುವುದು ಕಿಂಚಿತ ಮಾತ್ರ ಕೂಡ. ದೀಕ್ಷಾ ಯಾವುದರ ಸಲುವಾಗಿ ತಗೊಳ್ಳೋದಿರ್ತಿದೆ? ಯಾವುದರ ಸಲುವಾಗಿ? ಮೋಕ್ಷ ಪ್ರಾಪ್ತಿಯ ಸಲುವಾಗಿ. ಅದಕ್ಕೆ ಯಾರ್ಯಾರ್ದು ಸಾಕ್ಷಿ ಬೇಕು? ಬಸ್ ಗುರುವಿನ ಚರಣ ಕಮಲಗಳ ಸಾಕ್ಷಿ. ಅದಕ್ಕೆ ಸಾಕ್ಷಿ ಯಾವುದರ ಸಲುವಾಗಿ? ತನ್ನ ಕಾರ್ಯದೊಳಗೆ ಶಿಥಿಲ ಆಗಬಾರ್ದು. ಇದರ
ಅಷ್ಟಿದ್ದ ನಂತರ ಮುಗಿದು ನಾವು ಧರ್ಮವನ್ನು ಎಲ್ಲೆಲ್ಲೇ ತಗೊಂಡು ಹೋಗಿದ್ದೇವೆ, ಏನೇನು ಮಾಡ್ತಾ ಇದ್ದೇವೆ, ಧರ್ಮದ ಜೊತೆಗೆ ಎಷ್ಟೆಷ್ಟು ವಿಪರೀತವಾದಂತಹ ಚೇಷ್ಟೆ ಮಾಡ್ತಾ ಬಿಡೋ ಸಾಧ್ಯನೇ ಇಲ್ಲ. ಇಲ್ಲಿ ಹೇಳಿದ್ರೇನೆಲ್ಲ ಅದು ಜೀವದ ಸ್ವರೂಪ ಅಲ್ಲ, ವರ್ತಮಾನ ಪರ್ಯಾಯ ಮತ್ತು ಭಾವಿ ಪರ್ಯಾಯ ರೂಪ. ಇಹಲೋಕ ಪರಲೋಕ ಏನದವು ಅದು ಜೀವದ ಸ್ವರೂಪ. ಚೈತನ್ಯದ ಲೋಕದೊಳಗ ಅವು ಇಲ್ಲ. ಒಂದು ಸ್ವಲ್ಪ ಕೂಡ ತನ್ನ ಮಾರ್ಗದಿಂದ ಯಾವ ಆ ಕಡೆ ಈ ಕಡೆ ನೋಡ್ತಾನು ಕೂಡ ಅವ ನಿಜವಾಗಿ ಮೋಕ್ಷ ಮಾರ್ಗಸ್ಥ ಅಲ್ಲ. ಅದನ್ನೇ ಅಕ್ಷಯ ತನಿಗೆ ಎಂದು ಹೇಳಿದ್ದಾರೆ. ಯಾವ ಆದಿದೇವ ಮುನಿ ಯಾರ ಕಡೆ ನೋಡಿದರೆ ಭ್ರಷ್ಟ ಆಗ್ತಾ ಇರುವಂಥ 4,000 ಯಾರ ಜೊತೆಗಾರರು ಇದ್ರು, ಆದಿದೇವರಿಗೆ ಜೊತೆಗಾರ ಇದ್ರು ಅಥವಾ ಆದಿದೇವರ ಜೊತೆಗಾರ ಅವರೆಲ್ಲ, ಆದಿದೇವರನ್ನ ಜೊತೆ ಅಂತ ಹೇಳಿ ತಿಳ್ಕೊಂಡ ಅವರೆಲ್ಲ, ಇವರಿಗೆ ಅವರ ಜೊತೆಗಾರ ಇರಲಿಲ್ಲ. ಏನು ಮಾಡಿದ್ರು ಅವರ? ಯಾವ ಶ್ರಾವಕ ವೃಂದಕ್ಕನೂ ಆಹಾರಚರ್ಯೆಯ ಕುರಿತು ಮುನಿರಾಜರಿಗೆ ಹೀಗ ಆಹಾರ ಕೊಡೋದಿರ್ತಿದೆ ಅಂತ ಹೇಳಿ ಹೇಳಲಿಲ್ಲ. ಯಾರ ತಮ್ಮ ಜೊತೆಗೆ ನಿರ್ಗ್ರಂಥ ಅವಸ್ಥೆಯ ಅಂಗೀಕಾರ ಮಾಡಿದರೋ ಅವರಿಗೆ ನಿರ್ಗ್ರಂಥ ಅವಸ್ಥೆಯ ಸ್ವರೂಪ ಹೀಗಿದೆ ಅಂತ ಹೇಳಿ ಹೇಳಲಿಲ್ಲ. ಇಲ್ಲಿ ತಿಳಿತಿದೆ ಆತ್ಮ ಸಾಧಕ ಸಾಧುವಿನ ಕರ್ತವ್ಯ ಏನಿದೆ. ದಿವ್ಯಧ್ವನಿ ಏನು ಹೊರಟಿತು ಅದು ಕರ್ಮದ ಕಾರಣದಿಂದ ಹೊರಟದ್ದಿದೆ. ತೀರ್ಥಂಕರ ನಾಮ ಕರ್ಮ ಕೇವಲ ಜ್ಞಾನ ಆದ ನಂತರ ಅದು ಉದಯಕ್ಕೆ ಬಂತು, ದಿವ್ಯಧ್ವನಿ ಹೊರಟಿತು. ಆದಿದೇವ ಮುನಿ ಭಗವಂತರಾಗಲಿ ಆದಿದೇವ ಅರಹಂತರಾಗಲಿ ಯಾರಿಗೂ ಯಾವ ಉಪದೇಶವನ್ನು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಯಾವಾಗ ಅರಹಂತಾದ್ರೋ ಅವಾಗ ಅನಂತ ಆನಂದದೊಳಗೆ ಮುಳಿದ್ರು. ಅನಂತ ಆನಂದದ ಅನುಭವ ಮಾಡೋದು ಬಿಟ್ಟ ಅವರಿಗೆ ಬೇರೆ ಯಾವುದು ಬೇಕಿರಲಿಲ್ಲ. ಯಾವಾಗ ಸಾಧಕ ಅವಸ್ಥೆಯಲ್ಲಿದ್ದರೋ ಆ ವೇಳೆದೊಳಗ ಆ ಅನಂತ ಆನಂದದ ಶಾಶ್ವತ ಪ್ರಾಪ್ತಿಯ ಸಲುವಾಗಿ ಉದ್ಯಮ ಮಾಡ್ತಾ ಇದ್ರು. ಇನ್ನೊಬ್ಬರ ಕಡೆ ನೋಡುವುದರ ಹೆಸರು ಸಂಸಾರ. ಇನ್ನೊಬ್ಬರ ಕಡೆ ನೋಡುವುದರ ಹೆಸರು ಸಂಸಾರ ಇದೆ. ಇನ್ನೊಬ್ಬರ ಕಡೆಗೆ ನೋಡುವ ವಿಕಲ್ಪವೇ ಬಾರದೇ ಇರುವುದರ ಹೆಸರು ಸಾಧಕ ದಶ ಇದೆ. ವಿಕಲ್ಪನೆ ಬರುವುದಿಲ್ಲರಿ, ಅವರಿಗೆ ವಿಚಾರನ ಬರುವುದಿಲ್ಲ. ಯಾಕೆ? ಪ್ರತಿಯೊಂದು ಜೀವ ಪರಿಪೂರ್ಣ ಇದೆ, ಸಾರ್ವಭೌಮ ಇದೆ. ಯಾವ ಸಮಯದೊಳಗೆ ಏನು ಆಗಬೇಕೋ ಅದು ಆಗ್ತಿದೆ, ಅದರ ಕರ್ತೃವೇ ಅದು ಇದೆ. ಆಗುವಂಥ ಪರ್ಯಾಯದ ಕರ್ತೃ ಜೀವ ಇದ್ದಾನೆ. ಆಗದೇ ಇರುವಂತಹ ಪರ್ಯಾಯದ ಕರ್ತೃ ಜೀವ ಸ್ವಯಂ ಇಲ್ಲ, ತನ್ನ ಪರ್ಯಾಯದ ಕರ್ತೃ. ಆಗದೇ ಇರುವಂತಹ ತನ್ನ ಪರ್ಯಾಯದ ಕರ್ತೃ ತಾನಿಲ್ಲ ಅಂದಮೇಲೆ ಇನ್ನೊಬ್ಬರ ಪರ್ಯಾಯದ ಕರ್ತೃ ಯಾವ ಜೀವ? ಸಾಧಕ ಜೀವ ಏನ ಪರಮಾತ್ಮ ಜೀವ ಆಗೋ ಸಾಧ್ಯ ಇದೆ ಹೇಳ್ರಿ? ಸಾಧ್ಯವೇ ಇಲ್ಲ. ಈ ವಸ್ತು ತತ್ವವನ್ನು ತಿಳಿಯುವುದರ ಹೆಸರು ಸ್ವಾಧ್ಯಾಯ ಇದೆ. ಈ ವಸ್ತು ತತ್ವದ ನಿರ್ಣಯ ಮಾಡುವುದರ ಹೆಸರು ಪುರುಷಾರ್ಥ ಇದೆ. ಈ ವಸ್ತುವಿನ ಅನುಭವದೊಳಗೆ ಉಳಿಯುವುದರ ಹೆಸರು ಸಾಧನ ಇದೆ. ಇನ್ನು ಇದನ್ನು ಹೊರತುಪಡಿಸಿ ಬೇರೆ ಏನೇನಿವೆ ಅದಕ್ಕೆ ಹೇಳಿದರು. ಜೀವ ಬೇರೆ, ದೇಹ ಬೇರೆ ಅನ್ನೋದ ತತ್ವದ ಸಾರಿದೆ. ಉಳಿದದ್ದೇನಿದೆ ಅದೆಲ್ಲ ಇದರದೇ ವಿಸ್ತಾರ ಇದೆ. ಮತ್ತು ಅದನ್ನು ತಿಳಿಯೋದು ಬಿಟ್ಟು ನಾವು ಶಾಸ್ತ್ರದ ಅರ್ಥ ಮಾಡೋದ್ರೊಳಗೆ ರುಚಿ ಇದೆ. ಪ್ರಯೋಜನಭೂತ ಕಾರ್ಯವನ್ನ ಮಾಡೋದು ಬಿಟ್ಟು ಅದಕ್ಕೆ ಹೇಳಿತು, ಯಾವುದು ಇಲ್ಲವೋ ಅದರ ಅಪೇಕ್ಷೆ ಮಾಡೋದಕ್ಕಿಂತ ಯಾವುದು ಇದೆಯೋ ಅದರ ಆಶ್ರಯ ಮಾಡೋದು. ತಿಳ್ಕೊಳ್ಳೋದ್ರೆ ಏನು ಬೇಕಿದೆ ನನಗ, ಈ ಜೀವನದೊಳಗೆ ಏನು ಬೇಕಾಗಿದೆ, ಯಾವುದನ್ನು ನಾನು ಜೀವನ ಅಂತ ಹೇಳಿ ತಿಳಿದಿದ್ದೇನೋ ಅದರ ಕರ್ಮಾಧೀನ ಇದೆ. ಯಾವುದನ್ನು ನಾನು ಜೀವನ ಅಂತ ಹೇಳಿ ತಿಳಿದಿದ್ದೆಲ್ಲ
ಅದು ಕರ್ಮಾಧೀನ ಇದೆ. ನನ್ನ ಜೀವನಕ್ಕ ಯಾವುದರದ್ದು ಅಗತ್ಯ ಇಲ್ಲ. ನನ್ನ ಜೀವನವನ್ನ ನಾನು ರೂಪಿಸಿಕೊಳ್ಳುವಂಥ ಮಂಗಲಮಯವಾದಂಥ ಅವಸರ, ಅರ್ಥಾತ್ ಈ ಮನುಷ್ಯ ಭವ ಮತ್ತು ಜೈನ. ಓದಿಗಳೂ ಆಗ್ತಿದೆ ನೋಡೋಣ, ಇಲ್ಲಾಂದ್ರೆ ಮತ್ತೆ ಯಾವಾಗ ಆಗ್ತಿದೆ. ಏಕೆಂದರೆ ಅಸ್ಥಿರೂಪವಿರುವಂಥ ಯಾವ ಚೈತನ್ಯ ಲೋಕವಿದೆ ಅದು ನಿರ್ವಿಕಲ್ಪವಿದೆ. ನೋಡ್ರಿ, ಶುಭ, ಅಶುಭ, ಶುದ್ಧ, ಇವು 3 ಪರ್ಯಾಯಗಳನ್ನು ಎದುರಿಗಿಟ್ಕೊಳ್ಳೋಣ. 3 ಪರ್ಯಾಯಗಳು ಹೇಗದವು? ಬೇರೆ ಬೇರೆನಾದವಲ್ಲ. ವಿಕಲ್ಪ, ಒಂದನ್ನು ನೋಡಿದರೆ ನಿರ್ವಿಕಲ್ಪತೆ ಆಗ್ತಿದೆಯೋ ಅಥವಾ ಯಾವುದನ್ನು ನೋಡಿದರೂ ವಿಕಲ್ಪನ ಆಗ್ತಿದೆ. ವಿಕಲ್ಪ ಆಗೋದೇನ? ವಿಕಲ್ಪನೆ ಇದೆ ಅದ. ಶುದ್ಧವನ್ನ ನೋಡಿದ ನಂತರ ಆನಂದ ಆಗ್ತಿದೆ ಅಲ್ಲ, ಅದು ವಿಕಲ್ಪನೆ ಇದೆ. ಅಶುಭವನ್ನ ನೋಡಿದ ನಂತರ ಖೇದ ಆಗ್ತಿದೆ ಅಲ್ಲ, ಅದು ವಿಕಲ್ಪ. ಶುಭವನ್ನ ನೋಡಿದ ನಂತರ ಏನೋ ಇರಲಿ ತಗೋ ಒಳ್ಳೇದಿದೆ ಅನ್ನಿಸ್ತಿದೆಯಲ್ಲ, ಅದು ವಿಕಲ್ಪ. ಅದಕ್ಕೆ ಪರ್ಯಾಯ ಮಾತ್ರ ಎಲ್ಲ ಹೇಗಿದೆ? ವಿಕಲ್ಪ ರೂಪ ಇರುವುದರಿಂದ ಈ ಶುದ್ಧ ಚೈತನ್ಯ ವಸ್ತುವಿನೊಳಗೆ ಅದರದ ನಾಸ್ತಿ ಇದೆ. ಬಹಳ ಅದ್ಭುತ. ಅಸ್ಥಿ ರೂಪವಿರುವಂತಹ ಯಾವ ಚೈತನ್ಯ ಲೋಕವಿದೆ ಅದು ನಿರ್ವಿಕಲ್ಪವಿದೆ. ಜ್ಞಾನ ಸ್ವರೂಪ ಆತ್ಮನನ್ನು ತಾನಾಗಿಯೇ ನೋಡುತ್ತಾನೆ, ಶಾಸ್ತ್ರದಿಂದಲ್ಲ. ಯಾವ ಜ್ಞಾನ ಸ್ವರೂಪ ಆತ್ಮನನ್ನ ತಾನಾಗೇನ ನೋಡ್ತಾನೆ ಅಂತ ಹೇಳಿದ್ರು, ಆ ಜ್ಞಾನ ಸ್ವರೂಪ ಆತ್ಮನಲ್ಲೇ ತಾನಾಗೆ ಉಳಿಯುವ ಪ್ರತಿಜ್ಞೆಯನ್ನು ತಾನಾಗೆ ಮಾಡ್ತಾನೆ. ಯಾರಾದರೂ ಕೊಡ್ತಾರ್ರಿ, ಪ್ರತಿಜ್ಞೆ ಮಾಡಿಸ್ತಾರ್ರಿ ಯಾರಾದರೂ. ಜ್ಞಾನ ಸ್ವರೂಪ ಆತ್ಮನನ್ನ ತಾನಾಗೇನ ನೋಡ್ತಾನ, ಜ್ಞಾನ ಸ್ವರೂಪ ಆತ್ಮನಲ್ಲೇನ ಉಳಿತೇನೆ ಅನ್ನುವಂಥ ಪ್ರತಿಜ್ಞೆಯನ್ನು ತಾನಾಗೆ ಮಾಡ್ತಾನೋ, ಆ ಪ್ರತಿಜ್ಞೆಯ ಅನುಸಾರ ತಾನಾಗೇನ ಅಲ್ಲಿ ಉಳಿಯುವಂಥ ಉದ್ಯಮ ಮಾಡ್ತಾನೋ, ಪ್ರಯತ್ನ ಮಾಡ್ತಾನೋ, ಅದರ ಫಲಸ್ವರೂಪವಾಗಿ ತಾನಾಗೇನ ಅರ್ಹಂತಾಗ್ತಾನೆ. ಈ ಸಂಸಾರದಲ್ಲೂ ತಾನಾಗೇನ ನಾನಾಗೇನ ಜನ್ಮಕ್ಕೆ ಬಂದಿದ್ದೇನಲ್ಲ, ಹೌದೇನಿಲ್ರಿ? ನಾನಾಗೇನ ಬೆಳೆದಿಷ್ಟು ದೊಡ್ಡವಾಗಿದ್ದೇನಲ್ಲ, ನಾನಾಗೇನ ನನ್ನ ಕರ್ಮ ಫಲವನ್ನು ಭೋಗಿಸ್ತಾ ಇದ್ದೇನೋ ಅಥವಾ ಇಲ್ರಿ? ನಾನಾಗೇನ ಆ ಕರ್ಮ ಫಲದಿಂದ ಬಿಡುಗಡೆ ಹೊಂದುವ ಪುರುಷಾರ್ಥ ಮಾಡ್ತಾ ಇದ್ದೇನೋ ಅಥವಾ ಇಲ್ರಿ? ತತ್ವವನ್ನು ತಿಳಿಯುವ ಪುರುಷಾರ್ಥ ನಾನಾಗೆ ಮಾಡ್ತಾ ಇದ್ದೇನೆ ಅಥವಾ ಯಾರು ರಾಜಮಲ್ ಪಾಂಡೆ ಅಥವಾ ಅಮೃತ ಚಂದ್ರಾಚಾರ್ಯ ನೀವು ತಿಳಿಸಿಕೊಡ್ತಾ ಇದ್ದಾರೆ? ಅರೆ, ತಿಳಿಯುವಿಳೆದೊಳಗ ಉಪಚಾರದಿಂದ ಹಾಗೆ ಹೇಳಲಾಗುತ್ತದೆ, ತಿಳಿಸಿಕೊಡ್ತಾ ಇದ್ದಾರೆ ಅಂತ. ಅದಕ್ಕೇನು ಹೇಳು? ಜ್ಞಾನ ಸ್ವರೂಪ ಆತ್ಮನನ್ನು ತಾನಾಗಿಯೇ ನೋಡುತ್ತಾನೆ. ಸಮಯ ಆಗಿದೆ.